ಮತ್ತೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿದ್ರು ಸರ್. ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಸರ್ ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ ಆಗಿದ್ದಾರೆ. ಈಗ ಅವ್ರೇನು ಬಹುಶಃ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಿದ್ರು ನಾವೇ ಬರ್ತೀವಿ ಅಂತಾರೆ. ಅವರ ಪಕ್ಷದ ವಿಷಯ ನಮಗೆ ಬೇಕಾಗಿಲ್ಲ. ಮುಂದಿನ ಚುನಾವಣೆ ಇವತ್ತಾದರೂ ಕೂಡ NDA 150 ಸೀಟ್ಗೂ ಹೆಚ್ಚು ಗೆದ್ದು ಅಧಿಕಾರ ಮಾಡುತ್ತೆ. ಇದು ನಾನು ಮಾತ್ರ ಹೇಳಬೇಕಾಗಿಲ್ಲ, ಇಡೀ ಜನವೇ ಇವತ್ತು ಹೇಳ್ತಾ ಇದೆ. ಅವಧಿ ಪೂರ್ಣ ಆಗುತ್ತಾ ಸರ್? ಇದು ಕಾಂಗ್ರೆಸ್ ಪೂರ್ತಿ ಅವಧಿ ಆಗುತ್ತಾ, ಅವಧಿಕ್ಕಿಂತ ಮುಂಚೆನೇ ಆಗುತ್ತಾ ಸರ್ ಏನಾದ್ರು ಅಂತ? ಇಬ್ಬರು ಕಾಲುಗಳು ಒಬ್ಬೊಬ್ರು ಹಿಡ್ಕೊಂಡಿದ್ದಾರೆ. ಕಾಲು ಬಿಟ್ರೆ ಮುಂದುವರಿತದೆ, ಕಾಲು ಹಿಡ್ಕೊಂಡು ಜಗ್ಗಿದ್ರೆ ಹೋಗುತ್ತೆ. ಸರ್ ಈಗ ಅದು 400 ಕೋಟಿ ಹಗರಣ ಆಗಿದೆ ಸರ್ ಬೆಳಗಾವಿಯಲ್ಲಿ. ಬೇರೆ ಸರ್ಕಾರ ಯಾವುದು ಬರಲ್ಲ, ಮತ್ತೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿದ್ರು ಸರ್. ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಸರ್ ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ ಆಗಿದ್ದಾರೆ. ಈಗ ಅವ್ರೇನು ಬಹುಶಃ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಿದ್ರು ನಾವೇ ಬರ್ತೀವಿ ಅಂತಾರೆ. ಅವರ ಪಕ್ಷದ ವಿಷಯ ನಮಗೆ ಬೇಕಾಗಿಲ್ಲ. ಮುಂದಿನ ಚುನಾವಣೆ ಇವತ್ತಾದರೂ ಕೂಡ NDA 150 ಸೀಟ್ಗೂ ಹೆಚ್ಚು ಗೆದ್ದು ಅಧಿಕಾರ ಮಾಡುತ್ತೆ. ಇದು ನಾನು ಮಾತ್ರ ಹೇಳಬೇಕಾಗಿಲ್ಲ, ಇಡೀ ಜನವೇ ಇವತ್ತು ಹೇಳ್ತಾ ಇದೆ. ಅವಧಿ ಪೂರ್ಣ ಆಗುತ್ತಾ ಸರ್? ಇದು ಕಾಂಗ್ರೆಸ್ ಪೂರ್ತಿ ಅವಧಿ ಆಗುತ್ತಾ, ಅವಧಿಕ್ಕಿಂತ ಮುಂಚೆನೇ ಆಗುತ್ತಾ ಸರ್ ಏನಾದ್ರು ಅಂತ? ಇಬ್ಬರು ಕಾಲುಗಳು ಒಬ್ಬೊಬ್ರು ಹಿಡ್ಕೊಂಡಿದ್ದಾರೆ. ಕಾಲು ಬಿಟ್ರೆ ಮುಂದುವರಿತದೆ, ಕಾಲು ಹಿಡ್ಕೊಂಡು ಜಗ್ಗಿದ್ರೆ ಹೋಗುತ್ತೆ. ಸರ್ ಈಗ ಅದು 400 ಕೋಟಿ ಹಗರಣ ಆಗಿದೆ ಸರ್ ಬೆಳಗಾವಿಯಲ್ಲಿ.